ಈ ವರ್ಷ ಪ್ರಥಮ ಸೇವೆ ಆಟ ಈಗ ಉದ್ಘಾಟನಾ ಸಮಾರಂಭ ಆಗ್ತಾ ಇದೆ. ಈ ವರ್ಷ ಶ್ರೀ ದುರ್ಗಾ ಪರಮೇಶ್ವರಿ ಯಕ್ಷಗಾನ ಒಂದು ಕ್ಷೇತ್ರ ಮಹಾತ್ಮೆ ಅನ್ನುವಂತಹ ಒಂದು ಪ್ರಸಂಗವನ್ನ ಹೊರತರ್ತಾ ಇದ್ದಾರೆ. ಡಾಕ್ಟರ್ ಬಸವರಾಜ್ ಶೆಟ್ಟಿಗಾರ್ ಕೋಟೇಶ್ವರ ಯಕ್ಷಗಾನ ಕೃತಿಯ ಬರಹಗಾರರು. ಇವರು ವಾಸ್ತು ತಜ್ಞ, ಜ್ಯೋತಿಷಿ, ಕೋಟೇಶ್ವರ ಶ್ರೀ ಮೇಘರವಳ್ಳಿ ಕ್ಷೇತ್ರ ಮಹಾತ್ಮೆ 62ನೇ ಪ್ರಸಂಗ. 41 ಕ್ಷೇತ್ರಗಳ ಅಧ್ಯಯನ ಮಾಡಿ 41 ಕ್ಷೇತ್ರ ಮಹಾತ್ಮೆ ಪ್ರಸಂಗ ರಚಿಸಿ ವಿಶ್ವ ದಾಖಲೆ ನಿರ್ಮಿಸಿದ್ದಾರೆ. ಇವರಿಗೆ ರಾಜ್ಯ, ರಾಷ್ಟ್ರ, ಅಂತಾರಾಷ್ಟ್ರೀಯ ಪುರಸ್ಕಾರಗಳು ಲಭಿಸಿವೆ. ಈಗಾಗಲೇ 403 ಸನ್ಮಾನಗಳು ಆಗಿವೆ. ಶೆಟ್ಟಿಗಾರರು ಪತ್ರಕರ್ತರಾಗಿ, ಪ್ರಸಂಗಕರ್ತರಾಗಿ, ನಾಟಕಕರ್ತರಾಗಿ, ಕಾದಂಬರಿಗಾರರಾಗಿ ಹಲವಾರು ಸಂಘ ಸಂಸ್ಥೆ ಸ್ಥಾಪಿಸುವುದರೊಂದಿಗೆ ಧಾರ್ಮಿಕ ಕ್ಷೇತ್ರಗಳ ರೂವಾರಿಯಾಗಿದ್ದಾರೆ. 16 ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ್ದಾರೆ. ಇವರಿಗೆ ಗೌರವ ಡಾಕ್ಟರೇಟ್ ಲಭಿಸಿದೆ. ಶ್ರೀ ಡಾಕ್ಟರ್ ಬಸವರಾಜ್ ಶೆಟ್ಟಿಗಾರ್ ಅವರು ತಮ್ಮೆಲ್ಲರನ್ನ ಉದ್ದೇಶಿಸಿ ಶುಭ ನುಡಿಗಳನ್ನ ಹೇಳಬೇಕು ಅಂತ ಹೇಳಿ ಕೇಳ್ಕೊಳ್ತಿದ್ದೇವೆ. ತದೇವ ಲಗ್ನಂತು ಸುದಿನಂತು ದೇವ, ತಾರಾಬಲಂತು ಚಂದ್ರಬಲಂತು ದೇವ, ವಿದ್ಯಾಬಲಂತು ದೇವ, ಲಕ್ಷ್ಮೀಪತಿ ದೇವ ಸ್ಮರಣ. ಜಗದ ತಂದೆ ತಾಯಿ ಎನಿಸಿದ್ದ ಲಕ್ಷ್ಮೀನಾರಾಯಣರನ್ನ ಸ್ಮರಿಸುತ್ತ ಕ್ಷೇತ್ರದ ಆದಿದೇವರಾದ ದುರ್ಗಾ ಪರಮೇಶ್ವರಿಗೆ ಪೊಡ ಮಾಡುತ್ತಾ ಈ ವೇದಿಕೆಯಲ್ಲಿ ಹರಿಹರರಂತೆ ರಾರಾಜಿಸತಕ್ಕಂಥ ಸ್ವಾಮಿದ್ವಯರಿಗೆ ಶತಸಾಗರ ಪ್ರಣಾಮವನ್ನು ಅರ್ಪಿಸುತ್ತಾ ಅಗ್ರಪೀಠದ ಅಧ್ಯಕ್ಷರೇ, ಅಗ್ರಪೀಠದಲ್ಲಿ ಅಲಂಕೃತದ ಎಲ್ಲ ಅಗ್ರಗಣ್ಯರೇ, ಕಲಾಭಿಮಾನಿಗಳೇ, ಕಲಾರಸಿಕರೇ, ಮುದ್ದು ಮಕ್ಕಳೇ ಹಾಗೂ ಮೇಳದ ಎಲ್ಲ ಆತ್ಮೀಯ ಕಲಾವಿದರು, ಬಹುಶಃ ಇದು ಭಾಗ್ಯ, ಇದು ಭಾಗ್ಯ, ಇದು ಭಾಗ್ಯವಯ್ಯ ಅಂತ ಹೇಳಬೇಕಾಗ್ತದೆ. ಹರಿಹರರಂತೆ ರಾಜಾಧಿಸ್ತಕ್ಕಂಥ ಇಬ್ಬರು ಸ್ವಾಮೀಜಿಯವರ ನೇತೃತ್ವದಲ್ಲಿ ಮೇಳದ ಉದ್ಘಾಟನೆ ಈಗಾಗಲೇ ನೆರವೇರಿದೆ. ಈ ನನ್ನ ಪರಿಸ್ಥಿತಿ ಹಾಗೆ ಆಗಿದೆ. ಯಾಕಂತ ಹೇಳಿದ್ರೆ ಈ ಹೂವಿನೊಂದಿಗೆ ಹಗ್ಗ ಸ್ವರ್ಗ ಸೇರಿದ ಹಾಗೆ ಇಂತಹ ಪರಮ ಪೂಜ್ಯರ ಆ ಸಭೆಯಲ್ಲಿ ಕುಳಿತುಕೊಳ್ಳುವುದಂದ್ರೆ ನನಗೆ ಸ್ವಲ್ಪ ಭಯ ಆಗ್ತದೆ. ಇಂತಹ ಶುಭ ಲಗ್ನದಲ್ಲಿ ಈಗಾಗಲೇ ಮೇಳಕ್ಕೆ ಚಾಲನೆಯ ನೀಡಿದವರಾಗಿದ್ದಾರೆ. ಬಹುಶಃ ಆ ಜಗಜ್ಜನನಿಯ ಅನುಗ್ರಹದಿಂದ ಮೇಳದ ತಿರುಗಾಟೆ ಎನ್ನುವಂಥದ್ದು ಜೇಬೇರಿಯಾಗಲಿ, ಮೇಳದ ಆ ಬೆಳಕಿನ ಸೇವೆಯನ್ನ ಮಾಡತಕ್ಕಂಥ ಎಲ್ಲ ಸದ್ಭಕ್ತ ಬಾಂಧವರಿಗೆ ಜಗನ್ಮಾತೆಯಾದಂಥ ದುರ್ಗಾ ಪರಮೇಶ್ವರಿ ಹಾಗೂ ಪರಿವಾರ ದೈವಗಳು ಕಟ್ಟಿದಂತಹ ಕಲೆಯಲ್ಲಿ ಬಿದ್ದಂತಹ ಬೆಳೆಯಲ್ಲಿ ಮಾಡುವಂತಹ ಉದ್ಯೋಗದಲ್ಲಿ ಹುಟ್ಟುವಂತಹ ಅಭಿವೃದ್ಧಿಯನ್ನು ಕೊಡಲಿ, ಜೀವನದಲ್ಲಿ ಬರ್ತಕ್ಕಂಥ ಅಷ್ಟ ಕಷ್ಟವನ್ನು ದೂರವಿಡಲಿ, ಅಷ್ಟ ಸೌಭಾಗ್ಯವನ್ನು ಅನುಗ್ರಹಿಸಿಕೊಡ್ಲಿ, ಮೂರ್ಕಾಲ ಈ ಬೆಳಕಿನ ಸೇವೆಯನ್ನ ಮಾಡ್ತಕ್ಕಂಥ, ನೋಡ್ತಕ್ಕಂಥ, ಕೇಳ್ತಕ್ಕಂಥ ಸೌಭಾಗ್ಯವನ್ನು ಅನುಗ್ರಹಿಸಿಕೊಡ್ಲಿ ಅಂತ ಆದಿಯಲ್ಲಿ ಸೇರಿ ದೇವರ ಶ್ರೀ ಚರಣಕ್ಕೆ ಕರ ಜೋಡಿಸಿ ಶಿವಭಾಗಿಸಿ ಭಕ್ತಿಯಿಂದ ಬೇಡಿಕೊಳ್ಳುತ್ತಾ ಇದ್ದೇನೆ. ಬಹುಶಃ ಪರಮ ಪೂಜ್ಯರಾದಂತಹ ವಿನಯ್ ಗುರುಜಿಯವರ ಮಾತು, ಆ ಅಮೃತವಾದಂತಹ ಮಾತುಗಳನ್ನು ನಾನು ವಾಟ್ಸಪ್ ಅಲ್ಲಿ ಕೇಳಿದವನಾಗಿದ್ದೇನೆ. ಬಹುಶಃ ಕೇಳ್ತಾರೆ, ನೇರ ದಿಟ್ಟ ನಿರಂತರ, ಅವರಲ್ಲಿ ಯಾವುದು ನಿರ್ಭೀತಿಯ ಮಾತುಗಳು, ಯಾವುದು ಲೆಕ್ಕಕ್ಕೆ ತಗೊಳ್ಳೋದಿಲ್ಲ. ಅಂತ ಅದ್ಭುತ ಒಂದು ಶಕ್ತಿ ಅವಧೂತರು ಅಂತ ಹೇಳಿದ್ರೆ ನಿಜವಾಗ್ಲೂ ನಾವೆಲ್ಲ ಧನ್ಯಾತ್ಮರಾಗಿದ್ದೇವೆ. ರಘುವರೇಂದ್ರ ಸ್ವಾಮೀಜಿಯವರಿಗೆ ಅವರು ಸಹ ಅಮೃತವಾದಂತಹ ಮಾತುಗಳು. ಇಬ್ಬರು ಸ್ವಾಮೀಜಿಯವರು ಯುವಕರೇ. ಇದು ನಮ್ಮ ಭಾಗ್ಯ ಅಂತ ಹೇಳೋದಕ್ಕಿರಲ್ಲ. ಯಾಕಂತಂದ್ರೆ ಅಂತವರ ನೇತೃತ್ವದಲ್ಲಿ ಬಹುಶಃ ಈ ಮೇಘರವಳ್ಳಿ ಕ್ಷೇತ್ರ ಬರೆಯುವಾಗ ವಿನಯ್ ಗುರುಜಿಯವರ ಸಲಹೆ, ಹಿರೇಕಟ್ಟೆ ಸ್ವಾಮೀಜಿಯವರ ಸಲಹೆ ಎಲ್ಲವನ್ನೂ ನಾನು ತಗೊಂಡಿದ್ದೇನೆ. ಅದನ್ನ ಸಂಗ್ರಹ ಮಾಡಿ ಕೊಟ್ಟಿದ್ದಾರೆ. ಬಹಳ ಸಂತೋಷ. ಈ 41 ಕ್ಷೇತ್ರ ಮಾತ್ರ ಬರೆದು ಇದರಲ್ಲಿ ಒಂದು ವೈವಿಧ್ಯತೆ ಉಂಟು, ವೈವಿಧ್ಯತೆ ಏಕತೆ ಉಂಟು. ಈ ಕತೆ ಇನ್ನು ಬಾಳಿ ಬೆಳೆಯುತ್ತದೆ ನಿಮ್ಮೆಲ್ಲರ ಆ ಕಲಾಭಿಮಾನಿಗಳ ದೇವರುಗಳ ಅನುಗ್ರಹದಿಂದ ಅಂತ ಹೇಳಿದ್ರು ತಪ್ಪಾಗುತ್ತಿಲ್ಲ. ಆಗ ಬರುವಾಗ ನನಗೆ ಭಯಭೀತರಾದ ಬರುವ ಸಂದರ್ಭದಲ್ಲಿ ಇಲ್ಲಿ ಪಲ್ಲಕ್ಕಿ ಉತ್ಸವ ಆಗ್ತುಂಟು. ನಾನು ನೋಡಿದ್ರೆ ಇದು ಪ್ರಪ್ರಥಮ ನಮ್ಮ ಜೀವನದಲ್ಲಿ ನೋಡ್ತಾ ಇರುವಂತದ್ದು. ಬೇರೆ ಬೇರೆ ದೇವಸ್ಥಾನಗಳ ಬ್ರಹ್ಮಕಲಶೋಪ ಈ ಪಲ್ಲಕ್ಕಿ ಉತ್ಸವ ನೋಡಿದ್ದೇನೆ. ಇಲ್ಲಿ ನೋಡಿದಾಗ ನಾನು ಎದುರುಕೊಂಡು ದೂರ ನಿಂತ್ಕೊಂಡೆ. ಯಾಕಂತ ಹೇಳಿದೆ ಇದೇನು ಅದ್ಭುತ ಮಾರ್ರೆ, ನೋಡಿದ್ರೆಲ್ಲ ಸಡಕಲು ದೇವತೆಗಳಾಗಿದ್ದಾರೆ, ದಷ್ಟಪುತ್ರ ಆಗಲಿಲ್ಲ.
ಈ ಸಣ್ಣ ಸಣ್ಣ ದೇಹದಾರಿಗಳು ಆ ದೇವರನ್ನು ಉಳಿದು ಆ ಕುಳಿತ ಇದ್ದಾರೆ. ನಿಜವಾಗಿಯೂ ಅದ್ಭುತ ಅದ್ಭುತ ಪರಮ ಅದ್ಭುತ ಅಂತ ಹೇಳಿದ್ರು ತಪ್ಪಾಗಲಿಲ್ಲ. ಆದ್ರೆ ನಮ್ಮ ಪೂಜ್ಯರಾದ ಹೆಗ್ಗಡೆಯವರ ಬಗ್ಗೆ, ನಮ್ಮ ಕೃಷ್ಣ ಕುಮಾರ್ ಹೆಗ್ಗಡೆಯವರು ಬಹುಶಃ 10 ಮೇಳಗಳ ನಡೆಸಿ ಅನುಭವ ಇದ್ದವರು ಈಗ 5 ಮೇಳವನ್ನೇ ಇರಿಸಿಕೊಂಡಿದ್ದಾರೆ. ನಿಜವಾಗಿ ಅವರು ದೊಡ್ಡ ಇಂಜಿನಿಯರ್ ಆಗಿ ಎಂಟೆಕ್ ಆಗಿರೋದು 10-15 ಗೆಲುವು ಫ್ಯಾಕ್ಟರಿ, ಕಾಯಿ ಫ್ಯಾಕ್ಟರಿ ಮಾಡ್ಕೊಂಡು ಶತಕೋಟಿ ಸಂಪಾದನೆ ಮಾಡಬೇಕಿತ್ತು. ಆದ್ರೆ ಕೇವಲ ಕಲೆಯನ್ನ ಬೆಳೆಸಬೇಕು, ಉಳಿಸಬೇಕೆಂಬ ಉದ್ದೇಶದಿಂದ ಮೇಳಗಳ ಯಜಮಾನರಾಗಿದ್ದಾರೆ. ಯಜಮಾನಿಕೆ ಇಲ್ಲದಿದ್ರೆ ಮೇಳದಲ್ಲಿ ಮಾತ್ರ, ಯಾಕಂದ್ರೆ ಅವ್ರಿಗೆ ಮಾತಾಡುವ ಸಂದರ್ಭ ಇಲ್ಲ, ಸಮಯ ವಿಳಂಬ ಆಯ್ತು ಅಂತ ಹೇಳಿದ್ರು. ಆದ್ರೆ ಯಜಮಾನಿಕೆ ಉಳಿದಿದ್ರೆ ಕೇವಲ ಮೇಳದಲ್ಲಿ ಮಾತ್ರ ಅಂತ ದಕ್ಷ ಯಜಮಾನರು ಕಿಶನ್ ಕುಮಾರ್ ಹೆಗ್ಡೆ. ಅಂತವರ ಕೈಗೆ ಈ ದೇಗುಲದವರು ಮೇಳವನ್ನು ಒಪ್ಪಿಸಿದ್ದೀರಿ. ನಿಜವಾಗಿ ಜಯಬೇರಿ ಗಳಿಸ್ತದೆ ಎಂಬುದು 2 ಮಾತಿಲ್ಲ. ಹಾಗೆ ನಿಮ್ಮೆಲ್ಲರ ಸಹಾಯ ಸಹಕಾರ ಮೇಳದ ಮೇಲೆ ಇರಲಿ. ಆ ಜಗನ್ಮಾತೆ ಉಲಿಲಿ. ಹೆಚ್ಚು ಮಾತನಾಡುವ ವೇದಿಕೆ. ನಾನು ಬಹುಶಃ ಪೂಜ್ಯ ಪಾದರು ದಿವ್ಯ ಆ ಪಾದ ಪಲ್ಲವಳಿಗೆ ಇರು ನುಡಿಮುತ್ತಗಳನ್ನು ಉದುರಿಸಿದ್ದೇನೆ. ಯಾಕಂದ್ರೆ ಅವರು ಆಶೀರ್ವಚನ ಮಾಡಿದ್ಮೇಲೆ ಇವರು ಮಾತಾಡುವಂತ ತಿಳಿಸಿದ್ದೇನೆ. ಈಗ ನನಗೆ ಎದೆಯಲ್ಲಿ ನಮ್ಮಲ್ಲಿ ಕುಂದಾಪುರ ಕನ್ನಡದಲ್ಲಿ ಹೇಳಿದ್ರೆ ಜೋಡು ಅಣಿಕೆ ಭತ್ತ ತುಳಿದ ಹಾಗೆ ಉಂಟು ಪೂಜ್ಯರಲ್ಲಿ ಮಾತನಾಡುವಂತ ಹೇಳಿದ್ರೆ. ಈ ಭಾಗ್ಯವನ್ನ ಅವಕಾಶವನ್ನ ಕಲ್ಪಿಸಿಕೊಟ್ಟಂತ ಎಲ್ಲ ದೇವಸ್ಥಾನದ ಆಡಳಿತ ಮಂಡಳಿಗೆ 100,000 ಪ್ರಣಾಮವನ್ನು ಅರ್ಪಿಸುತ್ತಾ, ಕ್ಷೇತ್ರದ ಮೇಳ ಹೊರಡುವಂತ ಸಂದರ್ಭ, ಮುಂದೆ 6 ತಿಂಗಳು ತಿರುಗಾಟ ಮಾಡುವಂತ ಸಂದರ್ಭ, ಆ ಎಲ್ಲ ಕಲಾವಿದರಿಗೂ ಹಾಗೆ ಎಲ್ಲರಿಗೂ ನಂಬಿಕೊಂಡು ಬಂದ ಭಕ್ತಾದಿಗಳಿಗೆ ವಿಘ್ನ ಬಿರುಳಾದಿಗಳು ಸಮಸ್ತ ಗ್ರಾಚಾರ ಪೀಡೆ ಪರಿಹಾರವಾಗಿ ಅಷ್ಟ ಸೌಭಾಗ್ಯ ಕೂಡಿ ಬಂದ ಅಂತ ನನ್ನ ಮಾತು ಮುಗಿಸ್ತೇನೆ. ಶ್ರೀ ಕನ್ನಡಂ ಗೆಲ್ಗೆ, ಯಕ್ಷಗಾನಂ ಗೆಲ್ಗೆ, ಬಾಳಗೆ. ಧನ್ಯವಾದಗಳು ಡಾಕ್ಟರ್ ಬಸವರಾಜ್ ಶೆಟ್ಟಿಗಾರ್ ಅವರಿಗೆ.